ಪ್ಲೀಸ್ ನನ್ ಕಾಪಾಡು ಅಂತ ಅಳುತ್ತಾ ಬಂದವಳು ನೇರವಾಗಿ ನನ್ನ ತೋಳಿಗೆ ಬಿದ್ದಳು. ಆ ಕೋಣೆಯಲ್ಲಿ ನಾವಿಬ್ಬರೇ ಇದ್ದೆವು. ನಾನು ಅವಳ ಕಣ್ಣೀರು ಒರೆಸುವಾಗ ಅವಳು ನನ್ನನ್ನ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡಳು. ಆ ರೋಮಾಂಚನಕಾರಿ ಸ್ಪರ್ಶಕ್ಕೆ ಸೋತು ಆಕೆಗೆ ನಾನು ಸಂಪೂರ್ಣವಾಗಿ ಶರಣಾಗಿದ್ದೆ. ಆ ಕ್ಷಣ ಗಂಡನಿಂದ ನೊಂದಿದ್ದ ಆ ಹುಡುಗಿ ಮತ್ತು ನಾನು ಭಾವನಾತ್ಮಕವಾಗಿ ದೈಹಿಕವಾಗಿ ಒಂದೇ ಜೀವವಾದೆವು ಅಂತ ನಂಬಿದ್ದೆ. ಆದರೆ ಆ ಸುಂದರವಾದ ಮೋಹದ ಕ್ಷಣಗಳ ಬೆನ್ನಲ್ಲೇ ಅವಳ ಬಲೆಯಲ್ಲಿ ನಾನು ಸಿಕ್ಕಿಬಿದ್ದಿದ್ದು ಹೇಗೆ? ಆ ಸುಂದರವಾದ ಮುಖದ ಹಿಂದೆ ಎಂಥ ರಾಕ್ಷಸಿ ಅಡಗಿದ್ದಳು. ಮುಂದೇನಾಗುತ್ತೆ ತಿಳಿಯಲು ಪೂರ್ತಿ ಕಥೆ ಕೇಳಿ. ನಮಸ್ಕಾರ ಗೆಳೆಯರೆ, ನನ್ನ ಹೆಸರು ಕಾರ್ತಿಕ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲೇ. ಆದರೆ ಕೆಲಸದ ಕಾರಣಕ್ಕೆ ಬೆಂಗಳೂರಿಗೆ ಬಂದು ಸೆಟ್ಲಾಗಿದ್ದೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ, ಕೈ ತುಂಬ ಸಂಬಳ. ಆದರೆ ಬೆಂಗಳೂರಿನ ಆ ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ನಾನು ಒಂಟಿಯಾಗಿದ್ದೆ. ಯಾರಿಗೂ ಯಾವ ತೊಂದರೆಯೂ ಕೊಡದೆ ನನ್ನ ಪಾಡಿಗೆ ನಾನು ಆಫೀಸ್ ರೂಮ್ ಅಂತ ಇರೋ ಒಬ್ಬ ಸಿಂಪಲ್ ಬ್ಯಾಚುಲರ್ ನಾನು. ಬೇರೆಯವರ ಕಷ್ಟ ನೋಡಿದ್ರೆ ನನಗೆ ಆಗಲ್ಲ. ಯಾರಾದರೂ ಅತ್ತರೆ ಸಾಕು ನನ್ನ ಮನಸ್ಸು ಕರಗಿ ಹೋಗುತ್ತೆ. ನನ್ನ ಈ ವೀಕ್ನೆಸ್ ನನಗೆ ಮುಳುವಾಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಇದ್ದ ಆ ಅಪಾರ್ಟ್ಮೆಂಟ್ನ ಪಕ್ಕದ ಮನೆಯಲ್ಲೇ ದೀಪಾ ಮತ್ತು ಸುರೇಶ್ ಅನ್ನೋ ಗಂಡ ಹೆಂಡತಿ ಬಾಡಿಗೆಗೆ ಬಂದಿದ್ರು. ದೀಪಾ ನೋಡೋಕೆ ಸಿಕ್ಕಾಪಟ್ಟೆ ಸುಂದರವಾಗಿದ್ಲು. ಅಷ್ಟೇ ಮುಗ್ಧೆ ತರ ಕಾಣಿಸ್ತಿದ್ಲು. ಯಾವಾಗ್ಲೂ ತಲೆ ತಗ್ಗಿಸ್ಕೊಂಡು ಓಡಾಡ್ತಿದ್ಲು. ಆದರೆ ಅವಳ ಗಂಡ ಸುರೇಶ್ ನೋಡೋಕೆ ಒಂಥರ ರಫ್ ಆ್ಯಂಡ್ ಟಫ್ ಆಗಿದ್ದ. ಅವರಿಬ್ಬರೂ ಆ ಮನೆಗೆ ಬಂದಾಗಿನಿಂದ ನನ್ನ ನೆಮ್ಮದಿ ಹಾಳಾಗಿತ್ತು. ಯಾಕಂದ್ರೆ ಪ್ರತಿದಿನ ರಾತ್ರಿ ಆ ಮನೆಯಲ್ಲಿ ಜಗಳ ಆಗ್ತಿತ್ತು. ಆ ಸುರೇಶ್ ಡೈಲಿ ಫುಲ್ ಕುಡಿದು ಬರ್ತಿದ್ದ. ಬಂದ ತಕ್ಷಣ ದೀಪಾಗೆ ಹಿಗ್ಗಾಮುಗ್ಗಾ ಬೈಯೋದು ಹೊಡೆಯೋದು ಮಾಡ್ತಿದ್ದ. ಅಪಾರ್ಟ್ಮೆಂಟ್ ಗೋಡೆಗಳು ತೆಳು ಅಲ್ವಾ, ಅವಳು ಅಳೋ ಸೌಂಡು, ಅವನು ಅವಾಚ್ಯ ಶಬ್ದಗಳಿಂದ ಬೈಯೋ ಸೌಂಡು ನನಗೆ ಸ್ಪಷ್ಟವಾಗಿ ಕೇಳ್ತಿತ್ತು. ನನಗಂತೂ ರಕ್ತ ಕುದಿಯೋದು. ಹೋಗಿ ಅವನಿಗೆ 2 ಬಾರಿಸಿ ಬುದ್ಧಿ ಕಲಿಸಬೇಕು ಅಂತ ಅನ್ನಿಸೋದು. ಆದರೆ ಪಕ್ಕದ ಮನೆ ಗಂಡ ಹೆಂಡತಿ ಜಗಳದಲ್ಲಿ ನಾನೇಕೆ ತಲೆ ಹಾಕಲಿ ಅಂತ ಸುಮ್ಮನಾಗ್ತಿದ್ದೆ. ನಿಮಗೆ ಗೊತ್ತಾ ಏನಾಯಿತು ಅಂತ? ಒಂದು ಭಾನುವಾರ ಸಂಜೆ ನಾನು ಬಾಲ್ಕನಿಯಲ್ಲಿ ಕಾಫಿ ಕುಡಿತಾ ನಿಂತಿದ್ದೆ. ಪಕ್ಕದ ಮನೆ ಬಾಲ್ಕನಿಯಲ್ಲಿ ದೀಪಾ ಬಂದು ನಿಂತ್ಲು. ಅವಳ ಮುಖ ನೋಡಿದ್ರೆ ನನಗೆ ಶಾಕ್ ಆಯಿತು. ಕಣ್ಣೆಲ್ಲ ಊದುಕೊಂಡಿತ್ತು. ಕೆನ್ನೆ ಮೇಲೆ ಯಾರೋ ಬಲವಾಗಿ ಹೊಡೆದ ಕಲೆ ಇತ್ತು. ಅವಳು ನನ್ನನ್ನು ನೋಡಿ ಕಣ್ಣೀರು ಹಾಕೋಕೆ ಶುರು ಮಾಡಿದ್ಲು. ನನ್ನ ಕೈಲಿ ಸುಮ್ಮನೆ ಇರೋಕೆ ಆಗಲಿಲ್ಲ. ಏನಾಯ್ತು ಮೇಡಮ್, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಮೆಲ್ಲಗೆ ಕೇಳಿದೆ. ಅಷ್ಟೇ, ಅವಳು ಗಟ್ಟಿಯಾಗಿ ಅಳೋಕೆ ಶುರು ಮಾಡಿ, ನನಗೆ ಈ ನರಕದಲ್ಲಿ ಇರೋಕೆ ಆಗ್ತಾ ಇಲ್ಲ, ಅವನು ದಿನಾ ನನ್ನನ್ನು ಪ್ರಾಣಿಗಿಂತ ಕಡೆಯಾಗಿ ನೋಡ್ತಾನೆ ಅಂತ ತನ್ನ ಕಷ್ಟಗಳನ್ನೆಲ್ಲ ಎಳೆಯಾಗಿ ಬಿಚ್ಚಿಟ್ಟಳು. ಆ ವಯಸ್ಸಲ್ಲಿ ಒಂಟಿಯಾಗಿದ್ದ ನನ್ನ ಮುಂದೆ ಅಷ್ಟು ಸುಂದರವಾದ ಹುಡುಗಿ ಕಣ್ಣೀರು ಹಾಕ್ತಿದ್ದಾಗ ನನ್ನ ಮನಸ್ಸು ಕರಗಿ ನೀರಾಯಿತು. ಪಾಪ, ತಂದೆ ತಾಯಿ ಇಲ್ಲದ ಅನಾಥೆ ಅಂತ ಬೇರೆ ಹೇಳಿದ್ಲು. ಅವಳ ಕಣ್ಣೀರು ಒರೆಸೋಕೆ ಯಾರೂ ಇಲ್ಲವಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಸಂಕಟ ಆಯಿತು. ಆವತ್ತಿಂದ ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಒಂಥರ ಅತಿಯಾದ ಕಾಳಜಿ, ಕನಿಕರ ಶುರುವಾಯಿತು. ಆ ಕನಿಕರನೇ ನನ್ನನ್ನು ಒಂದು ಕತ್ತಲ ಕೂಪಕ್ಕೆ ತಳ್ತಾ ಇದೆ ಅನ್ನೋದು ನನಗೆ ಆಗ ಸ್ವಲ್ಪವೂ ಅರ್ಥವಾಗಿರಲಿಲ್ಲ. ಅಲ್ಲಿಂದಲೇ ಕತೆ ಶುರುವಾಯಿತು ಗೆಳೆಯರೆ. ಆ ಬಾಲ್ಕನಿ ಮಾತುಕತೆಯ ನಂತರ ನಮ್ಮಿಬ್ಬರ ಮಧ್ಯೆ ಒಂದು ಸಣ್ಣ ಪರಿಚಯ ಬೆಳೀತು. ಆ ಸುರೇಶ್ಗೆ ಆಫೀಸ್ ಕಡೆಯಿಂದ ಆಗಾಗ ಟೂರ್ ಅಂತ ಬೇರೆ ಊರಿಗೆ ಹೋಗೋ ಕೆಲಸ ಇತ್ತು. ಅವನು ಮನೆಯಲ್ಲಿಲ್ದಾಗ ದೀಪಾ ಮೆಲ್ಲಗೆ ನನ್ನ ಮನೆ ಬಾಗಿಲು ತಟ್ಟೋಕೆ ಶುರು ಮಾಡಿದ್ಲು. ಕಾರ್ತಿಕ್, ಮನೆಯಲ್ಲಿ ಒಬ್ಳೇ ಇರೋಕೆ ಭಯ ಆಗುತ್ತೆ, ಸ್ವಲ್ಪ ಹೊತ್ತು ಮಾತಾಡ್ತಾ ಕೂರ್ಬೋದಾ ಅಂತ ಕೇಳ್ತಿದ್ಲು. ನಾನು ಇಲ್ಲ ಅನ್ನೋಕೆ ಆಗ್ಲಿಲ್ಲ. ಅವಳು ನನ್ನ ಮನೆಗೆ ಬರೋಕೆ ಶುರು ಮಾಡಿದ್ಲು. ಮೊದಲು ಸುಮ್ಮನೆ ಅವಳ ಕಷ್ಟಗಳನ್ನ ಹೇಳ್ಕೊಂಡು ಅಳುತ್ತಿದ್ಲು. ನಾನು ಅವಳಿಗೆ ಕಾಫಿ ಮಾಡಿಕೊಟ್ಟು ಸಮಾಧಾನ ಮಾಡ್ತಿದ್ದೆ. ಆದರೆ ದಿನ ಕಳೆದಂತೆ ಆ ಮಾತುಕತೆಗಳ ಸ್ವರೂಪ ಬದಲಾಗ್ತಾ ಹೋಯಿತು. ಗಂಟೆಗಟ್ಲೆ ಒಂಟಿಯಾಗಿ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನನ್ನ ಒಂಟಿ ಜೀವನದಲ್ಲಿ ಒಬ್ಬಳು ಸುಂದರವಾದ ಹುಡುಗಿ ನನ್ನ ಜೊತೆ ಇಷ್ಟು ಆತ್ಮೀಯವಾಗಿ ಬೆರೀತಿರೋದು ನನಗೆ ಹೊಸ ಲೋಕವನ್ನೇ ಸೃಷ್ಟಿ ಮಾಡಿತ್ತು. ನನಗೆ ನಿಜಕ್ಕೂ ಅರ್ಥ ಆಗಲಿಲ್ಲ ಅವಳ ಮೇಲಿದ್ದ ಕರುಣೆ ಯಾವಾಗ ಪ್ರೀತಿಯಾಗಿ ಬದಲಾಯಿತು ಅಂತ. ಅವಳು ನನ್ನನ್ನು ನೋಡೋ ದೃಷ್ಟಿ, ನನ್ನ ಜೊತೆ ಮಾತಾಡೋ ರೀತಿ ಎಲ್ಲವೂ ಬದಲಾಗಿತ್ತು. ನನಗೂ ಅವಳ ಮೇಲೆ ವಿಪರೀತವಾದ ಆಕರ್ಷಣೆ ಶುರುವಾಗಿತ್ತು. ಅವಳಿಲ್ದಿ ನನಗೆ ಒಂದು ದಿನವೂ ಇರೋಕೆ ಆಗ್ತಿರ್ಲಿಲ್ಲ. ಅವಳು ನನ್ನ ಮನೆಯಲ್ಲಿದ್ದಾಗೆಲ್ಲ ನಾವು ಪ್ರಪಂಚವನ್ನೇ ಮರೆತು ಬಿಡ್ತಿದ್ವಿ. ಅವಳು ನನ್ನ ಹೆಗಲ ಮೇಲೆ ತಲೆ ಇಟ್ಟು ಅಳುವಾಗ ಅವಳನ್ನು ಹೇಗಾದರೂ ಮಾಡಿ ಆ ಕ್ರೂರಿ ಗಂಡನಿಂದ ಕಾಪಾಡಬೇಕು ಅನ್ನೋ ರಕ್ಷಣಾತ್ಮಕ ಭಾವನೆ ನನ್ನಲ್ಲಿ ಹುಚ್ಚಿನ ಥರ ಬೆಳೆದಿತ್ತು. ನಾವಿಬ್ರು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಸಿಕ್ಕಾಪಟ್ಟೆ ಹತ್ತಿರವಾದ್ವಿ. ಅವಳು ಹೇಳಿದ್ದೇ ನನಗೆ ವೇದವಾಕ್ಯ ಅನ್ನೋ ರೇಂಜ್ಗೆ ನಾನು ಅವಳ ಪ್ರೀತಿಯಲ್ಲಿ ಕುರುಡಾಗೋಗಿದ್ದೆ. ನನ್ನ ಕಣ್ಣಿಗೆ ಅವಳೊಬ್ಬಳು ನೊಂದ ದೇವತೆ ತರ, ಆ ಸುರೇಶ್ ಒಬ್ಬ ರಾಕ್ಷಸನ ತರ ಕಾಣಿಸ್ತಿದ್ದ. ಒಂದು ದಿನ ಮಧ್ಯಾಹ್ನ ಅವಳ ಗಂಡ ಟೂರಿಗೆ ಹೋಗಿದ್ದಾಗ ನನ್ನ ಮನೆಗೆ ಬಂದ್ಲು.
ಅವತ್ತೇಕೋ ಅವಳು ತುಂಬ ಡಿಪ್ರೆಸ್ ಆದ ಹಾಗೆ ಕಾಣಿಸ್ತಿದ್ಲು. ಇದ್ದಕ್ಕಿದ್ದಂತೆ ಬಂದು ನನ್ನನ್ನ ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಲು. ಕಾರ್ತಿಕ್, ನನಗೆ ಆ ಮನೆಯಲ್ಲಿ ಒಂದು ಕ್ಷಣವೂ ಇರೋಕೆ ಆಗ್ತಿಲ್ಲ. ಆ ರಾಕ್ಷಸನ ಜೊತೆ ನನ್ನಿಂದ ಬದುಕೋಕೆ ಸಾಧ್ಯನೇ ಇಲ್ಲ. ಅವನು ನನ್ನನ್ನ ಕೊಲೆ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನನ್ನ ಈ ನರಕದಿಂದ ಕಾಪಾಡು. ನಾವಿಬ್ರು ಈ ಊರ್ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ನಿನ್ನ ಜೊತೆ ಇದ್ರೆ ಮಾತ್ರ ನಾನು ಸೇಫ್ ಆಗಿರ್ತೀನಿ ಅಂತ ಕಣ್ಣೀರ್ ಹಾಕಿದ್ಲು. ಅವಳ ಕಣ್ಣೀರು ನನ್ನ ಶರ್ಟ್ ಒದ್ದೆ ಮಾಡಿತ್ತು. ಆ ಕ್ಷಣದಲ್ಲಿ ಪ್ರೀತಿಯ ಗುಂಗಿನಲ್ಲಿದ್ದ ನಾನು ಮುಂದಾಗುವ ಅನಾಹುತದ ಬಗ್ಗೆ ಸ್ವಲ್ಪವೂ ಯೋಚನೆ ಮಾಡಲಿಲ್ಲ. ನೀನ್ ಅಳಬೇಡ ದೀಪಾ, ನಾನ್ ನಿನ್ ಜೊತೆ ಇದ್ದೀನಿ. ನಿನ್ನನ್ನ ಖಂಡಿತ ಆ ನರಕದಿಂದ ಕಾಪಾಡ್ತೀನಿ, ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಆವೇಶದಲ್ಲಿ ಪ್ರಾಮಿಸ್ ಮಾಡ್ಬಿಟ್ಟೆ. ಆ ಕ್ಷಣದ ಆಕರ್ಷಣೆ, ಅವಳು ಕೊಟ್ಟ ಆ ಭರವಸೆಯ ಮಾತುಗಳಿಗೆ ಬಿದ್ದು ನಾನು ಮಾಡ್ಕೊಂಡ ಜೀವನದ ಅತಿ ದೊಡ್ಡ ತಪ್ಪು ಅದೇ. ಆ ಒಂದು ಪ್ರಾಮಿಸ್ ನನ್ನನ್ನ ಕೊಲೆಗಾರನ ಸ್ಥಾನದಲ್ಲಿ ತಂದು ನಿಲ್ಲಿಸುತ್ತೆ ಅಂತ ನಾನು ಕನಸಲ್ಲೂ ಊಹಿಸಿರ್ಲಿಲ್ಲ. ನಿಮಗೆ ಗೊತ್ತಾ ಆ ದಿನ ರಾತ್ರಿ ಏನಾಯ್ತು ಅಂತ? ನಾನು ದೀಪಾಳ ಜೊತೆ ಊರು ಬಿಡುವ ಕನಸಿನಲ್ಲಿ ತೇಲುತ್ತಿದ್ದೆ. ಎಲ್ಲವೂ ನಾವು ಅಂದುಕೊಂಡ ಹಾಗೆ ನಡೆದ್ರೆ 2 ದಿನದಲ್ಲಿ ನಾವು ಈ ಅಪಾರ್ಟ್ಮೆಂಟ್ ಬಿಟ್ಟು ದೂರ ಹೋಗಬಹುದು, ಅವಳನ್ನ ಆ ನರಕದಿಂದ ಪಾರು ಮಾಡಬಹುದು ಅಂತ ಪ್ಲಾನ್ ಮಾಡಿದ್ದೆ. ಅಂದು ಗುರುವಾರ ರಾತ್ರಿ ಸುಮಾರು 11 ಗಂಟೆ ಆಗಿರಬಹುದು. ಹೊರಗಡೆ ಸಣ್ಣದಾಗಿ ಮಳೆ ಶುರುವಾಗಿತ್ತು. ಇಡೀ ಅಪಾರ್ಟ್ಮೆಂಟ್ ಸ್ಮಶಾನದ ಹಾಗೆ ನಿಶ್ಶಬ್ದವಾಗಿತ್ತು. ನಾನು ನನ್ನ ಆಫೀಸ್ ಕೆಲಸಗಳನ್ನೆಲ್ಲ ಮುಗಿಸಿ ಮಲಗೋಕೆ ಅಂತ ಬೆಡ್ ಮೇಲೆ ಹೋದೆ. ನಾಳೆ ದೀಪಾಳ ಜೊತೆ ಎಲ್ಲಿಗೆ ಹೋಗ್ಬೇಕು, ಹೊಸ ಲೈಫ್ ಹೇಗೆ ಶುರು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದೆ. ಕಣ್ಣು ಮುಚ್ಚಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಮೊಬೈಲ್ ರಿಂಗ್ ಆಯಿತು. ಇಷ್ಟು ರಾತ್ರಿಯಲ್ಲಿ ಯಾರು ಫೋನ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಸ್ಕ್ರೀನ್ ಮೇಲೆ ದೀಪಾ ಅಂತ ಹೆಸರಿತ್ತು. ನನ್ನ ಎದೆ ಢವ ಢವ ಅನ್ನೋಕೆ ಶುರುವಾಯಿತು. ಯಾಕಂದ್ರೆ ಅವತ್ತು ಅವಳ ಗಂಡ ಸುರೇಶ್ ಮನೆಯಲ್ಲಿದ್ದ. ಅವನು ಇದ್ದಾಗ ಅವಳು ಯಾವತ್ತೂ ನನಗೆ ಕಾಲ್ ಮಾಡಿರಲಿಲ್ಲ. ಗಾಬರಿಯಿಂದ ಫೋನ್ ಎತ್ತಿದೆ. ಆ ಕಡೆಯಿಂದ ದೀಪಾಳ ಜೋರಾದ ಅಳು ಕೇಳಿಸ್ತು. ಬೇಗ ಬಾ ಕಾರ್ತಿಕ್, ನನ್ನ ಕಾಪಾಡು, ಅವನು ನನ್ನ ಸಾಯಿಸ್ತಿದ್ದಾನೆ ಅಂತ ಕಿರುಚಿದ್ಲು. ಅಷ್ಟರಲ್ಲೇ ಫೋನ್ ಕಟ್ಟಾಯ್ತು. ಅಯ್ಯೋ ಕೇಳ್ರಿ, ಆ ಮಾತು ಕೇಳಿ ನನ್ನ ಉಸಿರೇ ನಿಂತು ಹೋದ ಹಾಗಾಯ್ತು. ಮೈಯೆಲ್ಲ ಬೆವರು ಸುರಿಯೋಕೆ ಶುರುವಾಯಿತು. ನಾನು ಟೀ ಶರ್ಟ್ ಕೂಡ ಹಾಕಿಕೊಳ್ಳದೆ ಹಾಗೆ ಗಾಬರಿಯಲ್ಲಿ ಓಡಿ ಹೋದೆ. ಪಕ್ಕದ ಮನೆ ಬಾಗಿಲು ಹಾಕಿರ್ಲಿಲ್ಲ, ಸ್ವಲ್ಪ ಓಪನ್ ಇತ್ತು. ನಾನು ಏನು ಯೋಚನೆ ಮಾಡದೆ ಬಾಗಿಲನ್ನು ಜೋರಾಗಿ ತಳ್ಳಿಕೊಂಡು ಒಳಗೆ ಹೋದೆ. ಹಾಲ್ನಲ್ಲಿ ಲೈಟ್ ಆನ್ ಇತ್ತು. ಆದರೆ ಅಲ್ಲಿಯ ದೃಶ್ಯ ನೋಡಿ ನನ್ನ ಕಾಲುಗಳು ನಡುಗೋಕೆ ಶುರುವಾದವು. ನೆಲದ ಮೇಲೆ ರಕ್ತದ ಮಡುವಿತ್ತು. ಆ ರಕ್ತದ ಮಧ್ಯೆ ಸುರೇಶ್ ಬಿದ್ದಿದ್ದ. ಅವನ ತಲೆ ಸಂಪೂರ್ಣವಾಗಿ ಒಡೆದು ಹೋಗಿತ್ತು. ಆ ದೃಶ್ಯ ನೋಡಿದ ತಕ್ಷಣ ನನಗೆ ವಾಮಿಟ್ ಬಂದ ಹಾಗಾಯಿತು. ನನಗೆ ಅರ್ಥವೇ ಆಗಲಿಲ್ಲ, ಇದು ಕನಸ ಅಥವಾ ನನಸ ಅಂತ. ನಾನು ಮೆಲ್ಲನೆ ಮುಂದೆ ಹೆಜ್ಜೆ ಹಾಕಡೆ. ಸುರೇಶ್ ದೇಹದಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಅವನು ಆಗಲೇ ಸತ್ ಹೋಗಿದ್ದ. ನನ್ನ ಕಣ್ಣುಗಳು ಮನೆಯ ಮೂಲೆ ಮೂಲೆ ಹುಡುಕಿದವು. ಹಾಲ್ನ ಒಂದು ಮೂಲೆಯಲ್ಲಿ ದೀಪಾ ನಡುಗುತ್ತಾ ಕೂತಿದ್ಲು. ಅವಳ ಕೈಗಳು ರಕ್ತದಿಂದ ಒದ್ದೆಯಾಗಿದ್ದವು. ಅವಳ ಬಟ್ಟೆಯ ಮೇಲೂ ರಕ್ತದ ಕಲೆಗಳಿದ್ದವು. ಅವಳ ಪಕ್ಕದಲ್ಲೇ ಒಂದು ದೊಡ್ಡ ಫ್ಲವರ್ ವಾಸ್ ಒಡೆದು ಬಿದ್ದಿತ್ತು. ಆ ಫ್ಲವರ್ ವಾಸ್ನಿಂದಲೇ ಅವಳು ಸುರೇಶ್ ತಲೆಗೆ ಹೊಡೆದಿದ್ದಾಳೆ ಅನ್ನೋದು ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ನನ್ನನ್ನ ನೋಡಿದ ತಕ್ಷಣ ದೀಪ ಓಡಿ ಬಂದು ನನ್ನ ಕಾಲ್ ಹಿಡಿದುಕೊಂಡು ಬಿಟ್ಲು. ಕಾರ್ತಿಕ್, ನನ್ನ ನಂಬು, ನಾನು ಬೇಕು ಅಂತ ಮಾಡಲಿಲ್ಲ. ಅವನು ಕುಡಿದು ಬಂದು ನನ್ನ ಕತ್ತು ಹಿಸುಕಿ ಸಾಯಿಸೋಕೆ ಹೋದ. ನನ್ನ ಪ್ರಾಣ ಉಳಿಸಿಕೊಳ್ಳಕ್ಕೆ ಬೇರೆ ದಾರಿ ಇರಲಿಲ್ಲ. ಕೈಗೆ ಸಿಕ್ಕ ಆ ಫ್ಲವರ್ ವಾಸ್ ತಗೊಂಡು ಅವನ ತಲೆಗೆ ಹೊಡೆದೆ. ಅವನು ಒಂದೇ ಏಟಿಗೆ ಬಿದ್ದು ಸತ್ ಹೋದ. ನಾನು ಕೊಲೆಗಾರ್ತಿ ಅಲ್ಲ ಕಾರ್ತಿಕ್, ನನ್ನ ಕಾಪಾಡು ಅಂತ ಕಣ್ಣೀರು ಹಾಕೋಕೆ ಶುರು ಮಾಡಿದ್ಲು. ಅಲ್ಲಿಂದ ಕಥೆ ಪೂರ್ತಿ ಥ್ರಿಲ್ಲರ್ ಮೋಡ್ಗೆ ಹೋಯಿತು. ನನ್ನ ತಲೆಯಲ್ಲಿ ಸಾವಿರಾರು ಯೋಚನೆಗಳು ಓಡೋಕೆ ಶುರುವಾದವು. ಪೊಲೀಸ್ಗೆ ಕಾಲ್ ಮಾಡ್ಲಾ? ಬೇಡ, ಪೊಲೀಸ್ ಬಂದ್ರೆ ದೀಪಾಳ್ನ ಅರೆಸ್ಟ್ ಮಾಡ್ತಾರೆ. ಅವಳು ಮಾಡಿದ್ದು ಸೆಲ್ಫ್ ಡಿಫೆನ್ಸ್ ಅಂತ ಯಾರು ನಂಬ್ತಾರೆ? ಈ ಸಮಾಜ ಅವಳನ್ನ ಕೊಲೆಗಾರ್ತಿ ಅಂತಲೇ ಕರೆಯುತ್ತೆ ಅಲ್ವಾ? ನನ್ನ ಕಣ್ಮುಂದೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ಭಿಕ್ಷುಕಿ ಥರ ಕಾಲು ಹಿಡಿದು ಅಳ್ತಾ ಇದ್ಲು. ಅವಳ ಕಣ್ಣೀರು ನೋಡಿ ನನ್ನಲ್ಲಿದ್ದ ಮಾನವೀಯತೆ, ನನ್ನಲ್ಲಿದ್ದ ಪ್ರೀತಿ ನನ್ನನ್ನು ಸಂಪೂರ್ಣವಾಗಿ ಕುರುಡನನ್ನಾಗಿ ಮಾಡಿತ್ತು. ಅವಳು ಹೇಳಿದ್ದೆಲ್ಲವೂ ಸತ್ಯ ಅಂತಲೇ ನಾನು ನಂಬಿದ್ದೆ. ಯಾಕೆಂದ್ರೆ ಸುರೇಶ್ ಅವಳಿಗೆ ದಿನಾ ಹೊಡಿತಿದ್ದದ್ದನ್ನು ನಾನು ನನ್ನ ಕಿವಿಯಾರ ಕೇಳಿದ್ದೆ. ಹಾಗಾಗಿ ಅವಳು ತನ್ನ ರಕ್ಷಣೆಗಾಗಿ ಹೀಗೆ ಮಾಡಿದ್ದಾಳೆ ಅನ್ನೋದು ನನಗೆ 100ಕ್ಕೆ 100 ಸತ್ಯ ಅಂತ ಅನ್ನಿಸ್ತು. ಆ ಒಂದು ನಂಬಿಕೆ, ಆ ಒಂದು ಪ್ರೀತಿಯ ಅಂಧತ್ವ ನನ್ನನ್ನು ಎಂಥ ಪಾಪದ ಕೆಲಸಕ್ಕೆ ತಳ್ಳಿತು ಅನ್ನೋದನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ನನ್ನ ಮೈ ಜುಮ್ ಅನ್ನುತ್ತೆ. ದೀಪಾ ನನ್ನ ಕಾಲು ಬಿಡ್ಲೇ ಇಲ್ಲ. ಪೊಲೀಸ್ ಬಂದ್ರೆ ನನ್ನನ್ನು ಜೈಲಿಗೆ ಹಾಕ್ತಾರೆ ಕಾರ್ತಿಕ್.
ನಾನು ಜೈಲಿಗೆ ಹೋದ್ರೆ ಅಲ್ಲಿರೋದಕ್ಕಿಂತ ಸಾಯೋದೇ ವಾಸಿ. ಪ್ಲೀಸ್ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು, ಈ ಬಾಡಿನ ಏನಾದರೂ ಮಾಡು ಅಂತ ಭೋರ್ಗರೆದು ಅಳ್ತಾ ಇದ್ಲು. ಅಯ್ಯೋ ಕೇಳ್ರಿ, ಅವಳು ಹಾಗೆ ಅಳ್ತಾ ಇದ್ದಾಗ ನನ್ನ ಯೋಚನಾ ಶಕ್ತಿ ಸಂಪೂರ್ಣವಾಗಿ ಸತ್ತೋಗಿತ್ತು. ಸರಿ ತಪ್ಪುಗಳ ಅರಿವು ನನಗಿರಲಿಲ್ಲ. ನೀನ್ ಭಯಪಡಬೇಡ ದೀಪ, ನಾನ್ ನಿನ್ ಜೊತೆ ಇದ್ದೀನಿ, ಏನಾದರೂ ಮಾಡಿ ಈ ಪ್ರಾಬ್ಲಮಿಂದ ನಿನ್ನನ್ನು ಹೊರಗೆ ತರ್ತೀನಿ ಅಂತ ಹೇಳಿಬಿಟ್ಟೆ. ಅಲ್ಲಿ ನಾನು ನನ್ನ ಲೈಫ್ನ ಅತಿದೊಡ್ಡ ಪಾಪದ ಕೆಲಸ ಮಾಡೋಕ್ಕೆ ಕೈ ಹಾಕಿದೆ. ಒಂದು ಕೊಲೆಯನ್ನ ಮುಚ್ಚಿ ಹಾಕೋದು ಎಷ್ಟು ದೊಡ್ಡ ಅಪರಾಧ ಅನ್ನೋದು ನನಗೆ ಗೊತ್ತಿದ್ರೂ ಪ್ರೀತಿಯ ಅಂಧತ್ವದಲ್ಲಿ ನಾನು ಆ ರಿಸ್ಕ್ ತಗೊಳ್ಳೋಕೆ ರೆಡಿಯಾದೆ. ಮೊದಲು ಬಾಗಿಲು ಲಾಕ್ ಮಾಡಿದೆ, ಆಮೇಲೆ ಒಳಗಡೆ ಹೋಗಿ ಒಂದು ದೊಡ್ಡ ಬ್ಲ್ಯಾಂಕೆಟ್ ತಂದೆ. ನಾನು ಮತ್ತು ದೀಪ ಇಬ್ರೂ ಸೇರಿ ಆ ಸುರೇಶ್ ಬಾಡಿಯನ್ನ ಆ ಬ್ಲ್ಯಾಂಕೆಟ್ನಲ್ಲಿ ಸುತ್ತಿದ್ವಿ. ರಕ್ತ ಹೊರಗೆ ಬರದ ಹಾಗೆ ಪ್ಲಾಸ್ಟಿಕ್ ಕವರ್ಗಳಿಂದ ಕವರ್ ಮಾಡಿದ್ವಿ. ಬಾಡಿ ಸಿಕ್ಕಾಪಟ್ಟೆ ಭಾರ ಇತ್ತು. ರಾತ್ರಿ ಸುಮಾರು 2 ಗಂಟೆ ಆಗಿತ್ತು. ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಗಾಢ ನಿದ್ದೆಯಲ್ಲಿದ್ರು. ಲಿಫ್ಟ್ ಬದಲು ಮೆಟ್ಟಿಲುಗಳ ಮೂಲಕ ಆ ಬಾಡಿಯನ್ನ ಕಷ್ಟಪಟ್ಟು ಕೆಳಗೆ ಬೇಸ್ಮೆಂಟ್ಗೆ ತಂದ್ವಿ. ಯಾರಿಗಾದರೂ ಸೌಂಡ್ ಕೇಳಿಸುತ್ತಾ ಅನ್ನೋ ಭಯದಲ್ಲಿ ನನ್ನ ಎದೆ ಒಡೆದು ಹೋಗೋ ಹಾಗೆ ಬಡಿತಾ ಇತ್ತು. ಬೇಸ್ಮೆಂಟ್ನಲ್ಲಿ ಯಾರೂ ಇರಲಿಲ್ಲ. ಬೇಗ ಬೇಗ ಆ ಬಾಡಿಯನ್ನ ನನ್ನ ಕಾರಿನ ಡಿಕ್ಕಿಯಲ್ಲಿ ಹಾಕಿದೆ. ದೀಪ ಕಾರಿನ ಮುಂದಿನ ಸೀಟಿನಲ್ಲಿ ಕೂತ್ಲು. ನಾನು ಡ್ರೈವಿಂಗ್ ಸೀಟ್ಗೆ ಬಂದೆ. ಕಾರು ಸ್ಟಾರ್ಟ್ ಮಾಡಿಕೊಂಡು ಅಪಾರ್ಟ್ಮೆಂಟಿಂದ ಹೊರಗೆ ಬಂದ್ವಿ. ಇಡೀ ಸಿಟಿ ಮಲಗಿತ್ತು. ಆದರೆ ಆ ಖಾಲಿ ರಸ್ತೆಯಲ್ಲಿ ಕಾರು ಓಡಿಸ್ತಾ ಇದ್ರೆ ಪ್ರತಿಯೊಂದು ಗಾಡಿಯ ಲೈಟ್ ಕಂಡಾಗ್ಲೂ ಪೊಲೀಸ್ ಜೀಪ್ ಅಂತಾನೆ ಅನ್ನಿಸ್ತಾ ಇತ್ತು. ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಸಿಟಿಯಿಂದ ತುಂಬಾ ದೂರ ಹೋಗ್ಬೇಕು ಅಂತ ಮಾತ್ರ ಡಿಸೈಡ್ ಮಾಡಿದ್ದೆ. ಹಾಗೆ ಕಾರು ಓಡಿಸ್ತಾ ಸಿಟಿ ಔಟರ್ ದಾಟಿ ಒಂದು ಕಾಡಿನ ಪ್ರದೇಶಕ್ಕೆ ಬಂದ್ವಿ. ಅಲ್ಲಿ ಹಗಲಲ್ಲೇ ಯಾರೂ ಓಡಾಡಲ್ಲ, ಇನ್ನು ರಾತ್ರಿ ಕೇಳ್ಬೇಕಾ? ಕಾರನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿದೆ. ಡಿಕ್ಕಿಯಲ್ಲಿದ್ದ ಒಂದು ಗುದ್ದಲಿ ತಗೊಂಡು ಕಾರಿನಿಂದ ಕೆಳಗಿಳಿದೆ. ದೀಪ ಟಾರ್ಚ್ ಹಿಡ್ಕೊಂಡು ನಿಂತ್ಲು. ಆ ಕತ್ತಲಲ್ಲಿ ಮಳೆಯಲ್ಲೇ ನಾನು ಗುಂಡಿ ತೋಡಕ್ಕೆ ಶುರು ಮಾಡಿದೆ. ಪ್ರತಿ ಬಾರಿ ಗುದ್ದಲಿ ನೆಲಕ್ಕೆ ಹೊಡೆದಾಗಲೂ ನಾನು ಮಾಡ್ತಿರೋ ಪಾಪದ ಆಳ ಹೆಚ್ಚಾಗ್ತಾ ಇದೆ ಅಂತ ಅನಿಸ್ತಿತ್ತು. ಆದ್ರೆ ದೀಪಾಳ ಮುಖ ನೋಡಿದಾಗೆಲ್ಲ ಅವಳನ್ನ ಕಾಪಾಡ್ತಿದ್ದೀನಿ ಅನ್ನೋ ಒಂದು ಹುಚ್ಚು ಸಮಾಧಾನ ನನ್ನಲ್ಲಿತ್ತು. ಸುಮಾರು 1-2 ಗಂಟೆಗಳ ಕಾಲ ಕಷ್ಟಪಟ್ಟು ಆಳವಾದ ಗುಂಡಿ ತೋದ್ದೆ. ನಂತರ ಇಬ್ಬರೂ ಸೇರಿ ಆ ಬಾಡಿಯನ್ನ ಗುಂಡಿಯಲ್ಲಿ ಹಾಕಿ ಮಣ್ಣು ಮುಚ್ಚಿ ಯಾರಿಗೂ ಡೌಟ್ ಬರದ ಹಾಗೆ ಅದರ ಮೇಲೆ ಒಣಗಿದ ಎಲೆಗಳನ್ನ ಹಾಕಿದ್ವಿ. ಎಲ್ಲ ಮುಗಿಸಿ ವಾಪಸ್ ಕಾರಲ್ಲಿ ಕೂತಾಗ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಇಬ್ಬರೂ ಮೈಯೆಲ್ಲ ಮಣ್ಣಾಗಿದ್ವಿ, ಬೆವರಿಳಿದಿತ್ತು. ಕಾರು ಸ್ಟಾರ್ಟ್ ಮಾಡಿಕೊಂಡು ವಾಪಸ್ ಅಪಾರ್ಟ್ಮೆಂಟ್ ಕಡೆ ಬಂದ್ವಿ. ದಾರಿಯುದ್ದಕ್ಕೂ ಇಬ್ಬರ ಮಧ್ಯೆ ಒಂದು ಮಾತು ಇರಲಿಲ್ಲ. ಅಪಾರ್ಟ್ಮೆಂಟ್ಗೆ ಬಂದ ಮೇಲೆ ಅವಳು ತನ್ನ ಮನೆಗೆ ಹೋಗೋಕೆ ಮುಂಚೆ ನನ್ನನ್ನು ಗಟ್ಟಿಯಾಗಿ ತಬ್ಕೊಂಡ್ಲು. ಥ್ಯಾಂಕ್ ಯು ಕಾರ್ತಿಕ್, ಇವತ್ತು ನೀನು ಮಾತ್ರ ಇಲ್ಲದೆ ಹೋಗಿದ್ರೆ ನನ್ನ ಕಥೆ ಮುಗಿದು ಹೋಗ್ತಿತ್ತು. ನೀನು ನನಗೋಸ್ಕರ ನಿನ್ನ ಲೈಫ್ನ ರಿಸ್ಕ್ನಲ್ಲಿಟ್ಟಿದ್ದೀಯಾ. ನಾಳೆ ಬೆಳಿಗ್ಗೆ ನೀನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಂದ್ಬಿಡು. ನಾವಿಬ್ಬರು ಬೇರೆ ಊರಿಗೆ ಹೋಗಿ ಹೊಸದಾಗಿ ಲೈಫ್ ಶುರು ಮಾಡೋಣ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದ್ಲು. ಅವಳ ಆ ಮಾತು ಕೇಳಿ ನನ್ನ ಎಲ್ಲ ಟೆನ್ಷನ್ ದೂರ ಆಯಿತು. ಅವಳ ಪ್ರೀತಿ ಸಿಗುತ್ತೆ ಅನ್ನೋ ಆಸೆಯಲ್ಲಿ ನಾನು ಕುರುಡಾಗಿ ಅವಳ ಮಾತಿಗೆ ಒಪ್ಕೊಂಡೆ. ನನ್ನ ರೂಮ್ಗೆ ಬಂದು ರಕ್ತದ ಕಲೆಗಳಿದ್ದ ಬಟ್ಟೆಯನ್ನು ವಾಶ್ ಮಾಡಿ ಬೆಳಗಾಗೋದನ್ನೇ ಕಾಯ್ತಾ ಕೂತೆ. ಆದರೆ ಮುಂದೆ ಕಾದಿದ್ದ ಆ ದೊಡ್ಡ ಮೋಸದ ಬಗ್ಗೆ ನನಗೆ ಸ್ವಲ್ಪವೂ ಅರಿವಿರಲಿಲ್ಲ. ಆ ರಾತ್ರಿ ನನಗೆ ಒಂದು ಕ್ಷಣ ಕೂಡ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಯಾವಾಗ ಆಗುತ್ತೋ, ಯಾವಾಗ ದೀಪಾಳನ್ನ ಭೇಟಿ ಮಾಡ್ತೀನೋ ಅಂತ ಕಾಯ್ತಾ ಇದ್ದೆ. ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟೆ. ನನ್ನ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಕೊಂಡೆ. ರೂಮ್ ಕಡೆ ಒಮ್ಮೆ ತಿರುಗಿ ನೋಡಿದೆ. ಎಷ್ಟೋ ಕನಸುಗಳನ್ನು ಕಟ್ಕೊಂಡು ಈ ಮನೆಗೆ ಬಂದಿದ್ದೆ. ಆದರೆ ಈಗ ಒಂದು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿ ಊರು ಬಿಡ್ತಾ ಇದ್ದೀನಿ ಅಂತ ನೆನಪಾದಾಗ ಸ್ವಲ್ಪ ಭಯ ಆಯಿತು. ಆದರೂ ದೀಪಾಳ ಜೊತೆ ಹೊಸ ಲೈಫ್ ಶುರು ಮಾಡುವ ಆಸೆ ಆ ಭಯವನ್ನ ಮುಚ್ಚಿ ಹಾಕಿತ್ತು. ಅವಳು ಹೇಳಿದ ಹಾಗೇನೆ ಬೆಳಗಿನ ಜಾವ 6 ಗಂಟೆಗೆಲ್ಲ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ತಲುಪಿದ್ದೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ನಾನು ಪ್ಲಾಟ್ಫಾರ್ಮ್ ನಂಬರ್ 10 ಹತ್ರ ಒಂದು ಕಡೆ ಬ್ಯಾಗ್ ಇಟ್ಕೊಂಡು ನಿಂತೆ. ಅವಳಿಗಾಗಿ ಕಾಯೋಕೆ ಶುರು ಮಾಡಿದೆ. ಗಡಿಯಾರದಲ್ಲಿ ಮುಳ್ಳುಗಳು ಓಡ್ತಾ ಇದ್ವು. 7 ಗಂಟೆ ಆಯಿತು, 8 ಗಂಟೆ ಆಯಿತು. ದೀಪ ಇನ್ನೂ ಬಂದಿರಲಿಲ್ಲ. ನನಗೆ ಸ್ವಲ್ಪ ಟೆನ್ಷನ್ ಶುರುವಾಯಿತು. ಪಾಪ, ಅವಳು ಒಬ್ಳೇ ಹೆಣ್ಮಗಳು, ಬರೋಕೆ ಲೇಟ್ ಆಗಿರಬೇಕು ಅಂತ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡೆ. 8:15 ಆದಾಗ ನನ್ನಿಂದ ಸುಮ್ಮನೆ ಇರೋಕ್ಕಾಗಲಿಲ್ಲ. ಫೋನ್ ತೆಗೆದು ಅವಳ ನಂಬರ್ಗೆ ಕಾಲ್ ಮಾಡಿದೆ. ನಿಮಗೆ ಗೊತ್ತಾ ಏನಾಯ್ತು ಅಂತ? ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿದೆ ಅಂತ ಬಂತು. ಆ ಮಾತು ಕೇಳಿ ನನ್ನ ಎದೆ ಡವಡವ ಅನ್ನೋಕೆ ಶುರುವಾಯಿತು. ಯಾಕೆ ಸ್ವಿಚ್ ಆಫ್ ಮಾಡಿದ್ದಾಳೆ? ಚಾರ್ಜ್ ಖಾಲಿಯಾಗಿರಬಹುದಾ? ಅಥವಾ ಆ ಪೊಲೀಸ್ನವರು ಏನಾದರೂ ಅವಳನ್ನು ಹಿಡಿದು ಬಿಟ್ರಾ?
ನನ್ನ ತಲೆಯಲ್ಲಿ ನಾನಾ ರೀತಿಯ ಕೆಟ್ಟ ಯೋಚನೆಗಳು ಓಡೋಕೆ ಶುರುವಾದವು. 9 ಗಂಟೆ ಆಯಿತು, 10 ಗಂಟೆ ಆಯಿತು, ಮಧ್ಯಾಹ್ನ 12 ಗಂಟೆ ಕೂಡ ಕಳೆದು ಹೋಯಿತು. ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಹುಚ್ಚನ ತರಹ ಅತ್ತಿಂದಿತ್ತ ಓಡಾಡ್ತಾ ಇದ್ದೆ. ಪ್ರತಿಯೊಂದು ಬಸ್ ಬಂದಾಗಲೂ ಅದರಲ್ಲಿ ಅವಳಿರಬಹುದಾ ಅಂತ ಕಣ್ಣು ಬಿಟ್ಟು ನೋಡ್ತಾ ಇದ್ದೆ. ಆದರೆ ಅವಳು ಬರಲೇ ಇಲ್ಲ. ಫೋನ್ ಮಾಡಿದ್ರೆ ಸತತವಾಗಿ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇತ್ತು. ಕೊನೆಗೆ ನನಗೆ ತಾಳ್ಮೆ ಮೀರಿತು. ಏನಾದರೂ ಹೆಚ್ಚು ಕಮ್ಮಿ ಆಗಿರಬಹುದು, ಒಮ್ಮೆ ಅಪಾರ್ಟ್ಮೆಂಟ್ ಹತ್ರ ಹೋಗಿ ನೋಡೋಣ ಅಂತ ನಿರ್ಧಾರ ಮಾಡಿದೆ. ಒಂದು ಆಟೋ ಹಿಡಿದು ವಾಪಸ್ಸು ನನ್ನ ರೂಮ್ ಕಡೆ ಬಂದೆ. ಆಟೋ ಇಳಿದು ಓಡೋಡಿ ಮೆಟ್ಟಿಲು ಹತ್ತಿ ಮೇಲೆ ಹೋದೆ. ಅಲ್ಲಿ ನಾನು ನೋಡಿದ ದೃಶ್ಯ ನನ್ನನ್ನ ಕಲ್ಲಾಗುವಂತೆ ಮಾಡಿತ್ತು. ದೀಪಾಳ ಮನೆಗೆ ದೊಡ್ಡದೊಂದು ಬೀಗ ಹಾಕಿತ್ತು. ಬಾಗಿಲಿಗೆ ಹಾಕಿದ್ದ ಬೀಗ ನೋಡಿ ನನಗೆ ಒಂಥರ ತಲೆ ತಿರುಗಿದ ಹಾಗೆ ಆಯಿತು. ಅಷ್ಟರಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಓನರ್ ಅಲ್ಲಿಗೆ ಬಂದರು. ನಾನು ಗಾಬರಿಯಿಂದ, ಸರ್, ಪಕ್ಕದ ಮನೆಯವರು ಎಲ್ಲಿ ಹೋದ್ರು, ಬಾಗಿಲು ಹಾಕಿದ್ದಾರಲ್ಲ ಅಂತ ಕೇಳಿದೆ. ಅದಕ್ಕೆ ಓನರ್ ಕೂಲಾಗಿ, ಅಯ್ಯೋ, ಅವಳು ಬೆಳಗ್ಗೆ 5 ಗಂಟೆಗೆ ಮನೆ ಖಾಲಿ ಮಾಡಿ ಹೋದ್ಲಪ್ಪ. ನಿನ್ನೆ ರಾತ್ರಿನೇ ನನಗೆ ಕಾಲ್ ಮಾಡಿ ಊರಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ಲು. ಬೆಳಗ್ಗೆ ಕೀ ಕೊಟ್ಟು ಹೋದ್ಲು ಅಂದ್ರು. ಆ ಮಾತು ಕೇಳಿ ನನ್ನ ತಲೆ ಮೇಲೆ ಯಾರೋ ಬಂಡೆಗಲ್ಲು ಎತ್ತಿ ಹಾಕಿದ ಹಾಗೆ ಆಯಿತು. ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ರೂಮ್ ಒಳಗೆ ಬಂದು ಬಾಗಿಲು ಹಾಕಿಕೊಂಡೆ. ರಾತ್ರಿ ಅಷ್ಟು ಪ್ರೀತಿಯಿಂದ ಮಾತಾಡಿದ್ದವಳು, ನನ್ನಿಂದ ಅಷ್ಟು ದೊಡ್ಡ ಕೆಲಸ ಮಾಡಿಸಿದ್ದವಳು ದಿಢೀರಂತ ಎಲ್ಲಿ ಹೋದ್ಲು? ಯಾಕೆ ನನಗೆ ಮೋಸ ಮಾಡಿದ್ಲು? ನನಗೆ ಹುಚ್ಚು ಹಿಡಿದ ಹಾಗೆ ಆಗಿತ್ತು. ಅವಳ ಬಗ್ಗೆ ನನಗೆ ಗೊತ್ತಿದ್ದದ್ದು ಬರೀ ಅವಳ ಹೆಸರು ಮಾತ್ರ. ಅವಳನ್ನ ಹೇಗಾದರೂ ಹುಡುಕಲೇಬೇಕು ಅಂತ ನನ್ನ ಲ್ಯಾಪ್ಟಾಪ್ ಓಪನ್ ಮಾಡಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ದೀಪಾ ಅಂತ ಹುಡುಕೋಕೆ ಶುರು ಮಾಡಿದೆ. ಸಾವಿರಾರು ಪ್ರೊಫೈಲ್ಗಳು ಬರ್ತಾ ಇದ್ದವು. ಸುಮಾರು 3 ಗಂಟೆಗಳ ಕಾಲ ಕಣ್ಣು ಬೊತ್ತಿ ಹೋಗೋ ಹಾಗೆ ಹುಡುಕಿದೆ. ಕೊನೆಗೂ ಒಂದು ಪ್ರೊಫೈಲ್ನಲ್ಲಿ ಅವಳ ಫೇಸ್ ಮ್ಯಾಚ್ ಆಯಿತು. ಆ ಪ್ರೊಫೈಲ್ ಹೆಸರು ದೀಪಾ ಅಂತ ಇರಲಿಲ್ಲ, ಬೇರೆ ಏನೋ ಇತ್ತು. ಆದರೂ ಫೋಟೋ ಅವಳದ್ದೇ ಆಗಿತ್ತು. ಆತುರದಿಂದ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದೆ. ಅಲ್ಲಿ ಓಪನ್ ಆದ ಫೋಟೋ ನೋಡಿ ನನ್ನ ಮೈಯೆಲ್ಲ ತಣ್ಣಗಾಗಿ ಹೋಯಿತು. ನಾನು ಅಂದುಕೊಂಡಿದ್ದಕ್ಕಿಂತ ದೊಡ್ಡದೊಂದು ಜಾಲದಲ್ಲಿ ನಾನು ಸಿಕ್ಕಿಬಿದ್ದಿದ್ದೆ ಅನ್ನೋದು ಆಗಷ್ಟೇ ನನಗೆ ಅರ್ಥವಾಗೋಕೆ ಶುರುವಾಗಿತ್ತು. ಅಯ್ಯೋ ಕೇಳ್ರಿ, ಆ ಫೇಸ್ಬುಕ್ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ನಾನು ಕಣ್ಣಿಗೆ ಕಂಡದ್ದು ಒಂದು ಸೆಲೆಬ್ರೇಷನ್ ಫೋಟೋ. ದೀಪಾ ಒಬ್ಬ ರಿಚ್ ಆಗಿರೋ ಗಂಡಸಿನ ಜೊತೆ ನಿಂತು ಪೋಸ್ ಕೊಟ್ಟಿದ್ಲು. ಅವರಿಬ್ಬರ ಹಿಂದೆ ದೊಡ್ಡದೊಂದು ಕೇಕ್ ಇತ್ತು. ಆ ಫೋಟೋ ಕೆಳಗಡೆ ಹ್ಯಾಪಿ ಆನಿವರ್ಸರಿ ಟು ಮೈ ಡಿಯರ್ ಹಸ್ಬೆಂಡ್ ಅಂತ ಬರೆದಿತ್ತು. ಲೊಕೇಶನ್ ನೋಡಿದ್ರೆ ಅದು ದುಬೈ ಅಂತ ಇತ್ತು. ಫೋಟೋ ಅಪ್ಲೋಡ್ ಆಗಿದ್ದು ಕೇವಲ 2 ಗಂಟೆಗಳ ಹಿಂದೆ. ಅಂದ್ರೆ ಅವಳು ಮೆಜೆಸ್ಟಿಕ್ಗೆ ಬರೋ ಬದಲು ಡೈರೆಕ್ಟ್ ಆಗಿ ಏರ್ಪೋರ್ಟ್ಗೆ ಹೋಗಿ ದುಬೈಗೆ ಫ್ಲೈಟ್ ಹತ್ತಿದ್ಲು. ನನಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇತ್ತು. ಹಾಗಾದ್ರೆ ಆ ಸತ್ ಹೋದ ಸುರೇಶ್ ಯಾರು? ಅವಳು ಗಂಡ ಅಲ್ವಾ? ನನ್ನ ತಲೆಯಲ್ಲಿ ಪ್ರಶ್ನೆಗಳ ಸುಂಟ್ರಗಾಳಿ ಎದ್ದಿತ್ತು. ಆ ಪ್ರೊಫೈಲ್ನ ಹಳೆ ಪೋಸ್ಟ್ಗಳನ್ನೆಲ್ಲ ಕೆದಕಿ ನೋಡಿದೆ. ಆಗ ನನಗೆ ಆ ಭಯಾನಕ ಸತ್ಯ ಅರ್ಥ ಆಯಿತು. ನಿಜ ಹೇಳ್ಬೇಕಂದ್ರೆ ಆ ಸತ್ತು ಹೋದ ಸುರೇಶ್ ಅವಳ ಗಂಡನೇ ಆಗಿರಲಿಲ್ಲ. ಅವನು ಅವಳ ಹಳೆ ಲವರ್. ದೀಪಾಗೆ ದುಬೈನಲ್ಲಿರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಮದುವೆ ಆಗಿತ್ತು. ಆದರೆ ಈ ಸುರೇಶ್ ಅವಳ ಹಳೆ ಫೋಟೋಗಳನ್ನಿಟ್ಕೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ದುಡ್ಡು ಕೇಳ್ತಾ ಇದ್ದ. ತನ್ನ ನಿಜವಾದ ಗಂಡನಿಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ದೀಪಾ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಊರಿಗೆ ಹೋಗ್ತೀನಿ ಅಂತ ಗಂಡನಿಗೆ ಸುಳ್ಳು ಹೇಳಿ ಬೆಂಗಳೂರಿಗೆ ಬಂದಿದ್ಲು. ಈ ಸುರೇಶನ್ನ ಕರೆಸ್ಕೊಂಡು ಅವನೇ ತನ್ನ ಗಂಡ ಅಂತ ನಾಟಕ ಆಡಿ ನನ್ನ ಪಕ್ಕದ ಮನೆಗೆ ಬಾಳಿಗೆಗೆ ಬಂದಿದ್ಲು. ಆ ಸುರೇಶ್ ಕುಡಿದು ಗಲಾಟೆ ಮಾಡ್ತಾ ಇದ್ದದ್ದು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದದ್ದು ಎಲ್ಲವೂ ನಿಜ. ಆದರೆ ಅವಳು ಅತ್ತಿದ್ದು ಮಾತ್ರ ಪಕ್ಕಾ ನಾಟಕ. ತನ್ನ ಕೈಯಾರೆ ಆ ಬ್ಲ್ಯಾಕ್ ಮೇಲರ್ನ ಕೊಲೆ ಮಾಡಿ ಆ ಪಾಪದ ಕೆಲಸದಿಂದ ತಪ್ಪಿಸ್ಕೊಳ್ಳೋಕೆ ನನ್ನನ್ನ ಬಲಿಪಶು ಮಾಡದ್ಲು. ನಾನೇ ಎಷ್ಟು ದಡ್ಡ ಅಲ್ವಾ? ಅವಳ ಕಣ್ಣೀರಿಗೆ ಕರಗಿ ಅವಳ ಮುಗ್ಧ ಮುಖ ನೋಡಿ ಅವಳ ಪ್ರೀತಿಯ ನಾಟಕವನ್ನ ನಿಜ ಅಂತ ನಂಬಿಬಿಟ್ಟೆ. ಗಂಡನಿಂದ ನೊಂದಿರೋ ಹೆಣ್ಣು ಅಂತ ಅವಳನ್ನ ಕಾಪಾಡಕ್ ಹೋಗಿ ನನ್ನ ಕೈಯಾರೆ ಒಂದು ಹೆಣವನ್ನ ಹೂತ್ ಹಾಕಿ ಬಂದೆ. ನಾನೇ ಬಾಡಿ ಡಿಸ್ಪೋಸ್ ಮಾಡಿದೆ ಅನ್ನೋ ಧೈರ್ಯದಲ್ಲಿ ಅವಳು ಆರಾಮಾಗಿ ದುಬೈಗೆ ಹಾರಿದ್ಲು. ಈಗ ಅವಳು ಸೇಫ್. ಆದರೆ ನಾನು, ಈ ಪಾಪದ ಬ್ಯಾಚುಲರ್ ನಾನು ಈಗ ಒಂದು ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದೀನಿ. ಆ ಬಾಡಿ ಯಾವತ್ತಾದರೂ ಒಂದು ದಿನ ಯಾರಿಗಾದರೂ ಸಿಕ್ಕೇ ಸಿಗುತ್ತೆ. ಆಗ ಪೊಲೀಸ್ನವರು ಹುಡುಕೊಂಡು ಬರೋದು ನೇರವಾಗಿ ನನ್ನತ್ರನೇ. ಯಾಕಂದ್ರೆ ಅಪಾರ್ಟ್ಮೆಂಟ್ CCTV ಕ್ಯಾಮ್ರಾದಲ್ಲಿ ನಾನು ಕಾರ್ ತಗೊಂಡು ಹೋಗಿರೋದು ರೆಕಾರ್ಡ್ ಆಗಿರುತ್ತೆ.
ಇವತ್ತು ನಾನು ಪ್ರತಿ ಕ್ಷಣವೂ ಭಯದಲ್ಲಿ ಬದುಕ್ತಾ ಇದ್ದೀನಿ. ಯಾರಾದರೂ ಬಾಗಿಲು ತಟ್ಟಿದ್ರೆ ಸಾಕು, ಪೊಲೀಸ್ ಬಂದ್ರು ಅಂತ ನನ್ನ ಎದೆ ಬಡಿತ ಜೋರಾಗುತ್ತೆ. ರಸ್ತೆಯಲ್ಲಿ ಪೊಲೀಸ್ ಸೈರನ್ ಕೇಳಿದ್ರೆ ಸಾಕು, ನನ್ನನ್ನೇ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ಬೆವರು ಸುರಿಯುತ್ತೆ. ನನಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಕೇವಲ ಒಂದು ಕ್ಷಣದ ದೈಹಿಕ ಆಕರ್ಷಣೆ, ಕೇವಲ ಒಂದು ಸುಳ್ಳು ಕಣ್ಣೀರಿಗೆ ಮರಳಾಗಿ ನನ್ನ ಇಡೀ ಜೀವನವನ್ನೇ ನರಕ ಮಾಡಿಕೊಂಡೆ. ಹುಷಾರ್ ಗೆಳೆಯರೇ, ನೋಡೋಕ್ಕೆ ಮುಗ್ಧವಾಗಿ ಕಾಣೋ ಮುಖಗಳ ಹಿಂದೆ, ಕಣ್ಣೀರು ಹಾಕೋ ಕಣ್ಣಿಗಳ ಹಿಂದೆ ಎಂಥ ಕ್ರಿಮಿನಲ್ ಮೈಂಡ್ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯೋದು ತಪ್ಪಲ್ಲ, ಆದರೆ ಆ ಕರುಣೆ ನಮ್ಮನ್ನೇ ಕೊಲೆಗಾರರನ್ನಾಗಿ ಮಾಡಬಾರ್ದು. ನನ್ನ ಕಥೆ ಕೇಳಿದ್ಮೇಲಾದರೂ ನೀವು ಎಚ್ಚರಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೇಳಿ, ನಾನು ಮಾಡಿದ್ದು ಸರಿನಾ? ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ? ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ಕೇವಲ ಮೇಲ್ನೋಟದ ಸೌಂದರ್ಯ, ಕಣ್ಣೀರು ಮತ್ತು ಕ್ಷಣಿಕ ಆಕರ್ಷಣೆಗೆ ಮರುಳಾಗಿ ನಮ್ಮ ಜೀವನವನ್ನು ನಾವೇ ನರಕ ಮಾಡಿಕೊಳ್ಳಬಾರದು. ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಇಂತಹ ಮೋಸದ ಸನ್ನಿವೇಶಗಳು ಸಮಾಜದಲ್ಲಿ ಬಹಳಷ್ಟು ನಡೆಯುತ್ತಿವೆ. ಪ್ರೀತಿ, ಕರುಣೆ ಮತ್ತು ಒಂಟಿತನದ ಲಾಭ ಪಡೆದು ವಂಚಿಸುವವರ ಜಾಲ ದಿನೇ ದಿನೇ ದೊಡ್ಡದಾಗುತ್ತಿದೆ. ಪಕ್ಕದ ಮನೆಯವರು ಅಥವಾ ಹೊಸ ಪರಿಚಯದವರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಅತ್ತಾಗ ಅವರ ಮೇಲೆ ಅನುಕಂಪ ಹುಟ್ಟುವುದು ಸಹಜ. ಆದರೆ ಆ ಅನುಕಂಪವು ಕುರುಡು ಪ್ರೀತಿಯಾಗಿ ನಮ್ಮ ವಿವೇಚನೆಯನ್ನು ಸಾಯಿಸುವ ಹಂತಕ್ಕೆ ಹೋಗಬಾರದು. ಯಾರೋ ಅಪರಿಚಿತರ ಮಾತನ್ನು ನಂಬಿ ಅವಸರದಲ್ಲಿ ಅಥವಾ ದೈಹಿಕ ಸೆಳೆತಕ್ಕೆ ಬಿದ್ದು ದೊಡ್ಡ ತಪ್ಪುಗಳನ್ನು ಮಾಡಿದರೆ ಕೊನೆಗೆ ಕಾನೂನಿನ ಕುಣಿಕೆಗೆ ನಾವೇ ಸಿಲುಕಿಕೊಳ್ಳಬೇಕಾಗುತ್ತದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮಾನವೀಯತೆ. ಆದರೆ ಆ ಮಾನವೀಯತೆ ನಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಿರಬಾರದು. ಒಬ್ಬ ವ್ಯಕ್ತಿಯ ಅಸಲಿ ಬಣ್ಣ ತಿಳಿಯದೆ ಕೇವಲ ಭಾವನೆಗಳ ಆಧಾರದ ಮೇಲೆ ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧರಾಗುವುದು ಮೂರ್ಖತನ. ಹೆಣ್ಣಿನ ಕಣ್ಣೀರು ಎಲ್ಲ ಸಮಯದಲ್ಲೂ ಸತ್ಯವಾಗಿರುವುದಿಲ್ಲ. ಅದರ ಹಿಂದೆ ದೊಡ್ಡದೊಂದು ಮೋಸದ ಜಾಲವೂ ಅಡಗಿರಬಹುದು. ನೀತಿ: ಕಣ್ಣಾರೆ ಕಂಡರೂ ಪರೀಕ್ಷಿಸಿ ನೋಡು. ಕೇವಲ ಸೌಂದರ್ಯ ಮತ್ತು ಕಣ್ಣೀರಿಗೆ ಮರುಳಾಗಿ ವಿವೇಚನೆ ಕಳೆದುಕೊಂಡರೆ ಜೀವನವೇ ಸರ್ವನಾಶವಾಗುವುದು ಖಂಡಿತ. ಎಚ್ಚರವಿರಲಿ.